ಸಿಪಾಯಿ ಸಿಂಹದ ಪಂಚದ ಈ ತಡವಾಯಿ ಸರ್ಪಕ್ಕಿಂತ ದ್ವೇಷ ಮುಸಿಗಿಂತ ಕೋಪ ಒಂದೊಂದು ಅಂಗ ಕೂಡ ಪ್ರಾಣಿಯ ಪ್ರತಿರೂಪ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ ಹಿಂಗರು ಕದನ ಗುಂಡರು ಕದನ ಇವನೇ ಕೊಂದು ಕತ್ತಿ ನಾಗವಲ್ಲಿ ರಾಜಕೀಯ ರಾವಣ ರಾಜ್ಯದಿಂದ ಹಿಡಿದು ರಾಮನ ರಾಜ್ಯದವರೆಗೆ ಬೀಸಿದ್ದು ರಾಜಕೀಯ ಬಿರುದ. ರೋಷ ತುಂಬಿದ ಗದ ಸರ್ಪ ಚಕ್ರವರ್ತಿ ಉರಿಯುವ ಕೆಂಡದಲ್ಲಿ ಕೆಂಡವಾಗಿ ತೋರುವನು ಈ ಚಕ್ರವರ್ತಿ. ಹದಿನೈದು ವರ್ಷಗಳ ಹಿಂದೆ ಇದೇ ಊರಿನ ಸಂತೋಷನ ಸಾಕು ತಂದೆ ಶಂಕರನನ್ನು ಕೊಲೆ ಮಾಡಿ ಇಡೀ ಅವನ ಸರ್ವ ಆಸ್ತಿಯನ್ನೇ ನನ್ನಂತೆ ಮಾಡಿಕೊಂಡೆ. ಕೊನೆಗೆ ಗಂಡ ಹೆಂಡರನ್ನು ಕೊಲೆಗೈದು ಅವರ ವಂಶವನ್ನೇ ಸರ್ವನಾಶ ಮಾಡಿ ಕಾರಣ ಆ ಕೊತ್ತೆ ಸೂಳೆ ಮಗ ಸಂತೋಷ. ಆ ಶಂಕರನ ಮಗನನ್ನು ಜೋಪಾನ ಮಾಡುತ್ತಿರುವನು ಆ ಸಂತೋಷ. ಇಂದಲ್ಲ ನಾಳೆಯಾದರೂ ಆ ಸಂತೋಷ ತನ್ನ ಸಾಕು ತಮ್ಮನಿಗೆ ನಾ ಮಾಡಿದ ಕಾರ್ಯವನ್ನು ಹೇಳಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದು. ಅದಕ್ಕೆ ನನ್ನ ಆ ಪರ್ಸನಲ್ ಪಾರ್ಟ್ನರ್ ನಾಗಿ ಕೆಲಸ ಮಾಡುತ್ತಿರುವ ಧರ್ಮೇಂದ್ರನನ್ನು ನನ್ನ ವಶದಲ್ಲಿಟ್ಟುಕೊಂಡು ನನ್ನ ಕೆಲಸ ಸಾಧಿಸುವುದೇ ಈ ಚಕ್ರವರ್ತಿಯ ಚಾಣಾಕ್ಷತನದ ಗೋತೆ. ಈ ರಾಜಕೀಯದಲ್ಲಿರುವುದು ಕೇವಲ 5 ವರ್ಷ ಮಾತ್ರ. 5 ವರ್ಷ
ಕಟ್ಟಿಸುವುದರ ಒಳಗಾಗಿ ಹಣ ಹಣವೆಂದರು ಹೆಣ ಕೂಡ ಬಾಯಿ ತೆಗುತ್ತೆ ಅಂದಾಗ ಹಣದ ರಾಶಿಯನ್ನು ಒಟ್ಟೆ ಮನೆ ಮೇಲೆ ಮನೆ ಕಟ್ಟಿಸಿಕೊಂಡು ಹಾಯಾಗಿ ಮಂಚದ ಮೇಲೆ ಕೊಂಚು ಕೂಡ ಚಿಂತೆ ಮಾಡದೆ ಮಲಗಿಕೊಳ್ಳುವುದೇ ಈ ಚಕ್ರವರ್ತಿಯ ಚಾಣಾಕ್ಷತನ. ಹವ ಇಟ್ಟಿರುವವರಿಗೆ ಮಾತ್ರ ಹವಾಡತ್ತೆ. ಉಸಿರು ಮೇಲೆ ಹೆಸರಿರ್ಬೇಕಂದ್ರೆ ಈ ಹಾಲು ಮತದ ಹುಡುಗುತ್ತರ ತಂಬೆಗೆ ಸುಬ್ಬ ಲೇ ಸುಬ್ಬ ಏನು ವಿಷಯ? ಏನು ಬಿಡ್ರಿಪ್ಪ, ನನ್ನ ಮಗಳು ಮೈಯಾಗ ಆರಾಮಿರ್ತೀನ್ರಿಪ್ಪ. ತೋರ್ಸಾಕಂತಂದ್ರ ಅಂದ್ರ ಕರ್ಕೊಂಡು ಹೋಗಿದ್ದೀನ್ರಿ. ನಮ್ ಸರ್ ಸಿದ್ದರಾಮಯ್ಯ ಅದಾರಲ್ರಿ, ಇತ್ತೀಚೆಗೆ ಅಂತೂ ಬಸ್ ಫ್ರೀ ಮಾಡಿಬಿಟ್ರಿ ಹೆಣ್ಮಕ್ಳಿಗೆ. ಇಟ್ಕೊಂಡಾರ ಗಬುಕ್ 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 ಹತ್ತೆ ಬಿಡ್ತಾರ್ರಿ ಬಸ್. ಅದು ಹತ್ತುದಿಲ್ರಿಪ್ಪ. ನನ್ನ ಮಗಳು ತೋರಿಸ್ಬಂದ ನಾ ಬಸ್ನ್ಯಾಗ ಹತ್ತಿದೀನ್ರಿ. ಮುಂದ ನಮ್ ಬಸವತ್ರಿ, ಹಿಂದ ನಮ್ ಸುವರ್ಣವತ್ರಿ. ನಾನು ಟಪಿ ಜಾರ್ ತಳ ಬಿದ್ದಾಗ ನಾ ತಗೊಳ್ಳೋ ಹೊತ್ನ್ಯಾಗ ಗಸಕ್ನ ಕುಂಡಿಗೆ ತೀವ್ರ ಯಪ್ಪ ದನೇರ ನಿಮ್ಮಂದು ಹೇಳ್ತೇನ್ರಿ. ಟಪಿಗೆ ಹೊತ್ತಟ್ಟೆ ನನ್ನ ಮಗಳು ಹೊತ್ತಟ್ಟೆ ಹಿಡ್ಕೊಂಡು ಬರ್ಬೇಕಾದ್ರೆ ಇಷ್ಟೊತ್ತಾತ್ ನೋಡ್ರಿಪ್ಪ. ಏಕೆ ಸುಬ್ಬ, ತಡವಾಗಿ ಬಂದಿದ್ದಕ್ಕೆ ನಾನೇನಾದರೂ ಅಂದಿದ್ದೇನೆ ನಿನಗೆ? ನೀ ಏಕೆ ಕೋಪಿಸಿಕೊಳ್ತೀಯ? ಬಾ ಕುಳಿತುಕೋ. ಆಯ್ತ್ರಿಪ್ಪ ಧನ್ಯರ. ನಮಸ್ಕಾರ ನನ್ನ ಆತ್ಮೀಯ ಚಕ್ರವರ್ತಿಯವರಿಗೆ. ವೆಲ್ಕಮ್ ಮಿಸ್ಟರ್ ಧರ್ಮೇಂದ್ರ, ವೆಲ್ಕಮ್. ಧರ್ಮೇಂದ್ರ, ಫ್ಯಾಕ್ಟರಿಯ ಕೆಲಸಗಳೆಲ್ಲ ಸರಳವಾಗಿ ನಡೆದಿದೆ ತಾನೇ? ಎಲ್ಲ ಕ್ಷೇಮವಾಗಿ ನಡೆದ ಮೇಲವರೇ, ನೀವೇನು ಚಿಂತಿಸಬೇಡಿ. ಅಂದರೆ ಯಾವನು ಒಬ್ಬ ಸಿಂಹನಂತೆ ನಮ್ಮ ಫ್ಯಾಕ್ಟರಿಗೆ ಬಂದು ಮೇಲಿಂದ ಮೇಲೆ ಬಂದು ಹಣ ಬೇಕೆಂದು ಹೇಳಿ ಒತ್ತಾಯ ಮಾಡಿ ಹಣ ಬೇಕೆಂದು ಹೇಳುತ್ತಿದ್ದಾನೆ. ಬಾಯಿ ಮುಚ್ಚಲೇ ಕತ್ತೆ. ನನ್ನ ಫ್ಯಾಕ್ಟರಿಯ ಬಾಗಿಲಿಗೆ ಬಂದು ನನ್ನ ಮೇಲೆ ರೇಗಾಡಿದರೆ ಬಾಯಿ ಮುಚ್ಚಿಕೊಂಡು ನಿಂತಿರುವೆಯಲ್ಲ, ನೀನೆಂತ ಶಂಡ? ಶಂಡ ಶಂಡ ನಾನಲ್ಲ. ನೀವು ಹೇಳಿದಾಗೆ ನಾನೇನಾದರೂ ಅಂದ ಬಿಟ್ಟರೆ ಅವ ನಿಂದೆ ಇರುವ ಸಾವಿರಾರು ಜನ ನಮ್ಮ ಫ್ಯಾಕ್ಟರಿಯನ್ನು ಸುಟ್ಟಾಕಿ ಬಿಡ್ತಾರೆ. ಮತ್ತೆ ನಿಮಗೆ ಯಾವನಲೇ ಸಿಂಹ? 24 ಗಂಟೆ ಒಳಗಡೆ ನಾನು ಅವನನ್ನು ಭೇಟಿಯಾಗಲೇಬೇಕು. ಅದಕ್ಕೆ ಏನು ಸಿದ್ಧತೆ ಮಾಡುತ್ತೀಯೋ ನೀನೇ ಮಾಡು. ಸರಿ, ಹಾಗಾದರೆ ನಾಳೆಗೆ ಅವನ ಮೀಟ್ ಮಾಡಿ ನಮ್ಮ ಎಲ್ಲ ವಿಚಾರವನ್ನು ಹೇಳಿ ಅವನನ್ನು ಬರೋಣ.
ಚಕ್ರವರ್ತಿಯವರೇ, ನಾವು ತಿಳಿದುಕೊಂಡಟ್ಟು ಸುಲಭ ಅಲ್ಲ ವಸ್ತು. 10 ಗಂಟು 10 ಮುಳುಗರೊಳಗಾಗಿ ಒಂದು ಜಗತ್ತನ್ನು ಸೃಷ್ಟಿ ಮಾಡಬಲ್ಲ ಅಂತ ಧೀರನವನ. ಹಾಗಾದರೆ ಅವನನ್ನು ನಮ್ಮ ವಶದಲ್ಲಿಟ್ಟುಕೊಂಡು ನಮ್ಮ ಕೆಲಸ ಸಾಧಿಸಿಕೊಳ್ಳುವುದೇ ಸರಿ. ಅಂತಹ ಗಂಡೆದ ವೀರರು ನಮ್ಮ ಕೆಲಸಕ್ಕೆ ಸಹಾಯವಾಗುತ್ತಾರೆ. ಆಯ್ತು, ನಾಳೆ ನಾನು ಗುಹೆಗೆ ಹೋಗಿ ಮೀಟ್ ಮಾಡಿ ನಮ್ಮ ಎಲ್ಲ ವಿಚಾರ ಹೇಳಿ ಹೇಳೋಣ. ಸರಿ, ಹಾಗಾದರೆ ನಾನು ಸ್ವಲ್ಪ ಪಾರ್ಕ್ಗೆ ಹೋಗಿ ಬರುತ್ತೇನೆ. ನೀವು ಎಲ್ಲ ಸಿದ್ಧತೆಯನ್ನು ಮಾಡಿರಿ. ಯಪ್ಪ ಧನ್ಯರ, ಆ ಕಾಡಿನ ರಾಜನ್ ಗುಹೆಗೆ ಹೋಗುದು ಬ್ಯಾಡ್ರಿಪ್ಪ ಅಂತೀನಿ. ಒಂದ್ ವೇಳೆ ಬಿನ್ ಲೈಡನ್ ಹಿಂದ್ ಸರಿದ್ರು ಸರಿಬೋದ, ಆದ್ರ ಅವ ಹಿಂದ್ ಸರಿ ಪಕ್ಕಿ ಅಲ್ರಿಪ್ಪ ಶಿವಾಜಿ ವಂಶದವದಾನ. ಹೇಳಿ ಕೇಳಿ ಕಚ 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 ಕಚ್ಚಿದ ಅಂದ್ರ ಮನೆ ವಸೂಲ್ ತುಳಿದು ಡೌಟಿನ ಮಾತೈತ್ರಿಪ್ಪ, ಡೌಟಿನ ಮಾತ. ಶಿವಾಜಿ ವಂಶ ಇಲ್ಲಿ ನಿಂತಿರುದು ರಾಯ್ ನನ್ನ ಹುಡುಗ ಮತ್ತಗಲೇ ಸುಬ್ಬ. ನಿಮಗೆ ಏನು ಗೊತ್ತಾ? ಅದು ಹೇಳೋದಷ್ಟೇ, ಇಲ್ಲಿ ತೋರಿಸುವುದೇ ಬೇರೆ. ನಾಳೆ ನಮಗೆ ಮೀಟ್ ಮಾಡಿ ಎಲ್ಲ ವಿಚಾರನ್ನು ಹೇಳಿ ಬರುತ್ತೇನೆ, ಸರಿಯಾ? ಆಯ್ತ್ರಿಪ್ಪ. ಆಹಾ ಧನ್ಯರ, ನಡೆ ಹೋಗೋಣ. ಸೆಮ್ಮ ನನ್ನ ಈ ಗುಹೆಯಲ್ಲಿ ಅನ್ಯಾಯದ ಧ್ವನಿ ಕೇಳಿ ಬಂದರೆ ಅವನು ಅವನೇ ಆಗಿರಲಿ, ಅವನ ವಾಕ್ಯ ತಂದು ಈ ನನ್ನ ಖಡ್ಗಕ್ಕೆ ಯಾವತ್ತು ಮಾಡೋದೇ
ಒಲೆ ಕೆಲಸ, ನಂತರ ಬಡವರನ್ನು ಇತಿಹಾಸ ಮಾತನಾಡಿ ಅವ್ರಿಗೆ ಮರ್ಯಾದಿಲ್ಲಂತೆ ವರ್ತಿಸಿ ಅವನು ಶ್ರೀಮಂತನಾಗಿದ್ದರು. ಅವನ ಸರ್ವ ಸಂಪತ್ತನ್ನು ತಂದು ಬಡವರಿಗೆ ದಾನ ಮಾಡುವುದೇ ಎರಡನೇ ಕಾಯಕ. ಊರಿನ ಕೆಲಸ ಹತ್ತಿರದ ಊರಿನ ಗರ್ಭದ ಶ್ರೀಮಂತ ಚಕ್ರವರ್ತಿ ಈ ಊರಿನ ಆಸ್ತಿಯನ್ನು ಅನ್ಯಾಯದ ಪುಂಡಳಿಕೆ ಮಾಡಿ ಏನು ಅರಿಯಾದ ಜನರನ್ನು ನಂಬಿಸಿ ನಿನಗೆ ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುತ್ತಂದು ಹೇಳಿ ಅವರನ್ನು ನಂಬಿಸಿ ಬಾಂಡ್ ಮೇಲೆ ಸಹಾಯಕ್ಕಿಸಿಕೊಂಡು ಕೊನೆಗೆ ಅವರಿಗೆ ನೌಕರಿಯನ್ನು ಕೊಡದೆ ಅವರ ಆಸ್ತಿಯನ್ನು ಸ್ವತ್ತು ಮಾಡಿಕೊಂಡು MLA ಪದವಿಗೇರಿ ನಾನೇ ಈ ಊರಿನ ಒಡೆಯನೆಂದು ಎದೆ ಒಬ್ಬಿಸಿ ಮೆರೆಯುತ್ತಿದ್ದನಲ್ಲ ಆ ಚಕ್ರವರ್ತಿ ಇಂದಲ್ಲ ನಾಳೆ ಆದರೂ ನಿನ್ನನ್ನು ಯಮನ ಸದನಕ್ಕೆ ಸರವಾಗಿ ಅಟ್ಟೋದೆ ಈ ಸಿಂಹದ ಶಪಥ. ಆ ಚಾರ್ಜ್ ಏನು ಮಾಡಬೇಕು ಎನ್ನಯ್ಯ? ನಮ್ಮ ಗಾಡಿಯಲ್ಲಿ ಗಣ್ಣು, ಕಾಡ್ದ, ಪಿಸ್ತೂಲು, ಲಾಠಿ, ಚೈನು ಇವುಗಳನ್ನೆಲ್ಲ ತುಂಬಿ ಸಿದ್ಧತೆ ಮಾಡು. ಆಯ್ತು ಸರ್, ಎಲ್ಲ ಸಿದ್ಧತೆ ಮಾಡುತ್ತೇನೆ. ಬದುಕಿದರೆ ಡಾಲಿ ತರನೇ ಬದಬೇಕು. ಹೆಣ್ಣಾಗಲಿ ಹೊಣ್ಣಾಗಲಿ ಯಾವ ದಾರಿಲಾದ್ರೂ ಸರಿ ಅನ್ಕೊಂಡಿದ್ದೆ ಪಡ್ಕೊಳ್ಳಬೇಕು. ಇದು ಗೌಡ್ರು ಗೋಳಿ ಕಣೋ, ಮುಟ್ಟಿದ್ರೆ ಬಿಡಲ್ಲ, ಇನ್ನು ಕೆಣಕಿದ್ರೆ ಬಿಡತ್ತಾ?
ಏ ಚಾರ್ಜ್ ಯಾರೇ ಇವರು? ಇವರು ಚಕ್ರವರ್ತಿ ಅಲ್ಲೇನ್ರಿ ಅಪ್ಪ? ಇವರ ಪಕ್ಕದಲ್ಲಿ ನಿಂತಿರುವರು ಧರ್ಮೇಂದ್ರ ಅಪ್ಪ. ಇವರು ನನ್ನ ಗೋಯಿಗೆ ಬರಲು ಕಾರಣ ಕಾರಣ ಇದೆ. ಕಾರಣ ಇದ್ದಲ್ಲೇ ಬಂದಿದ್ದೇವೆ. ನಿನ್ನೆ ತಾವು ನಮ್ಮ ಫ್ಯಾಕ್ಟ್ರಿಗೆ ಆಗಮಿಸಿದ್ರಲ್ಲ, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಿ ಹೋಗಲು ಬಂದಿದ್ದೇವೆ. ಏನಂದಲೇ? ಸಿಟ್ಟಿಗೆಳ್ಬೇಡ್ರಿಪ್ಪ. ನೀವ್ ಸಿಟ್ಟಿಗೆದ್ರಿ ಅಂದ್ರ ನಿಮ್ಗಾಗು ಕೆಲಸ ಹಂಗ ಉಳ್ಕೋತಾವ. ನಿಮ್ ಜೋಡಿ ನಮ್ ಸಾವ್ಕಾರ ಮಾತಾಡಕ್ ಬಂದಾರಿಪ್ಪ, ಮಾತಾಡಕ್ಕ. ಅದು ಏನೇ ಇದ್ದರೂ ಬೇಗ ವಿವರಿಸು. ಐ ಆಮ್ ಚಕ್ರವರ್ತಿ. ಇದೆಲ್ಲ ನನಗೆ ಎಡಸಲ್ಲ. ಅದು ಏನೇ ಇದ್ದರೂ ಬಾಯಲ್ಲಿ ಹೇಳು ಸಾಕು. ಯಪ್ಪ ಧನ್ಯರ ನೋಡ್ರಿ, ನೀವು ಸರಿ ಸಮಾಧಿರಿ. ನಿಮ್ದು ಇವ್ರ ಕೈಯಾಗ, ಇವ್ರದು ನಿಮ್ ಕೈಯಾಗ. ಕೊಡದ್ರಾಗ ತಪ್ಪಿಲ್ಲ ತಮ್ಮ, ತಪ್ಪಿಲ್ಲ. ಸರಿ ತಪ್ಪದು ನನಗೆ ಚೆನ್ನಾಗಿ ಗೊತ್ತು. ಬಂದ ವಿಷಯ ಪೌಡ್ರಿ ಮಗಳು. ನಮ್ಮ ಫ್ಯಾಕ್ಟ್ರಿಯಲ್ಲಿ ತಾವು ಒಪ್ಪುವುದಾದರೆ ನಮ್ಮದೊಂದು ಮಾತು. ಅದೇನು ಹೇಳಿ. ನೀವು ನಮ್ಮ ಜೊತೆಯಾಗಿ ನಮ್ಮ ಕಾರ್ಯಕ್ಕೆ ಸಹಭಾಗಿಯಾದರೆ ನಮ್ಮ ಫ್ಯಾಕ್ಟರಿಯಲ್ಲಿ ತಮಗೂ ವೆಲ್ಕಮ್ ಅರ್ಧ ಭಾಗ ಕೊಡುತ್ತೇವೆ. ಇದೇ ವಿಷಯವನ್ನು ಹೇಳಲು ತಮ್ಮಲ್ಲಿ ಕೇಳಲು ಬಂದಿದ್ದೇವೆ. ನಾನು ಬಯಸಿದ ಹಕ್ಕಿ ತಾನಾಗಿ ನನ್ನ ಪಂಜರಲ್ಲೇ ಬೆದ್ದಾಗಾಯಿತು. ಈ ಹಕ್ಕಿಯನ್ನು ನನ್ನ ವಶ ಮಾಡಿಕೊಂಡು ಇವರ ಫ್ಯಾಕ್ಟರಿಯಲ್ಲಿ ಬರುವ ಹಣ ಮೇಲಿಂದ ಮೇಲೆ ಬಡಜರನೆ ಕಳುಹಿಸಿ ಇದು ಕೊಳ್ಳೆ ಕಾಪಾಡೋ ಸಮಯ. ಏನೆಂದರಿ? ನಾನು ತಮ್ಮ ಜೊತೆ ಇರಬೇಕೇ? ಆಯ್ತು, ನಡೆಯಿರಿ, ಹೋಗೋಣ. ಕೀಗೆ ಸೋಕಿಗೆ ತಿರುಗೋಕಿಗಳಿಗೆ ಪೀಳಿಗೆದವನಲ್ಲ, ದಂಗೆ ಕಿರುಗೋಕಿಗಳಿಗೆ ಗಜಗಾಂಭೀರ್ಯಕ್ಕೆ ಪೀಳಿಗೆದವನ. ಒನ್ ಕಂಡೀಷನ್ ಸಿಂಹ. ಅದೇನು ಕಂಡೀಷನ್ ಹೇಳಿ? ಬೆಂಕಿ ಜೊತೆ ಆಡಿದ್ರೆ ಸುಟ್ಟು ಹೋಗ್ತೀಯ, ನೀರಿನ ಜೊತೆ ಆಡಿದ್ರೆ ನೋಡಿ ಹೋಗ್ತೀಯ, ಈ ಚಕ್ರವರ್ತಿಯ ಜೊತೆ ಆಡಿದ್ರೆ ಸತ್ತೇ ಹೋಗ್ತೀಯ. ನಾವು ಏನೇ ಹೇಳಿದರು ಮನಸ್ಪೂರ್ವಕವಾಗಿ ಕೆಲಸ ಮಾಡುವುದೇ ನಿನ್ನ ಕೆಲಸ. ಆಯ್ತು, ಹಾಗಾದರೆ ಹೊರಡೋಣವೇ? ಇನ್ನು ಆ ಸಂತೋಷ ನನ್ನು ಈ ಊರ ಬಿಟ್ಟು ಹೊರ ಹಾಕುವುದೇ ಮೊದಲನೆಯ ಕೆಲಸ. ಶ್ರೀದೇವಿ, ನಿನ್ನ ರೂಪ ಲಾವಣ್ಯ ಈ ಲೋಕದಲ್ಲಿ ಇನ್ಯಾರಿಗಾದರೂ ಇದೆಯೋ ಇಲ್ಲೋ? ಆ ಶಿವನಿಗೆ ಗೊತ್ತು. ಆದ್ರೆ ಮಾತ್ರ ನೀನು ಈ ಚಕ್ರವರ್ತಿಯ ಸೊತ್ತು. ನಡೆಯಿರಿ, ಹೋಗೋಣ. ಸಿಂಹ, ಇನ್ನು ಮೇಲಿದೆ ವೇಟಿಂಗ್. ವೇಟಿಂಗ್ ಮಾಡ್ತಾ ಇರೋ, ನೋಡ್ತಾನೆ ಇರೋ. ಗೊತ್ತಾಗುತ್ತದೆ ಜೋಡಿ ಹುಲಿಗಳ ಆರ್ಭಟ.
ಒಬ್ಬನಿತ್ತು. ಬಡವನ ಮಗಳಾಗಿ ಹುಟ್ಟಿಸಿದೆ. ಈ ಬಡತನದ ಬಾಳಿನಲ್ಲಿ ಎಷ್ಟು ಕಷ್ಟಗಳು ಬಂದರೂ ಕೂಡ ಹೊತ್ತು ಹೊತ್ತಿಗೆ ಹೊತ್ತು ಅನ್ನ ಸಿಗದೆ ಹೋದ್ರು ನನ್ನ ತಂದೆ ನನ್ನನ್ನು ಜೋಪಾನವಾಗಿದ್ರು. ಇಷ್ಟೇ ಕಷ್ಟ ಬಂದ್ರು ಇಷ್ಟು ದೊಡ್ಡವಳನ್ನಾಗಿ ಮಾಡಿ ಕೊನೆಗೂ ಯಾರ ಆಸರೆ ಇಲ್ಲದೆ ನನ್ನನ್ನು ಆಗಲಿ ಹೋದ್ರು. ಅಪ್ಪ, ನಾನು ಹುಟ್ಟಿಲ್ಲಪ್ಪ, ನಾನು ಹುಟ್ಟಿಲ್ಲ. ನಾನು ಹೇಗೆ ಬಾಳಪ್ಪ, ನನಗೆ ಯಾವ ದಾರಿ ಅಂತ ತೋಚದಾಗಿದೆ. ಅಮ್ಮ, ಈ ಕಾಡಿನಲ್ಲಿ ಯಾವುದಾದ್ರೂ ಹುಲಿಗೋ ಅಥವಾ ಚಿರತೆಗೋ ನಾನು ಸಿಕ್ಕು ಸತ್ತು ಹೋಗ್ಬೇಕು. ಅದೇ ಈಗ ನಾನು ಉಳಿದಿರುವ ದಾರಿ. ಅಮ್ಮ ತಾಯಿ, ಈ ಜಗದ ಚರಿತ್ರೆ ಹೀಗಿದೆ. ಯಾರೇನು ಮಾಡಲು ಸಾಧ್ಯ? ನಿನ್ನ ಜೀವನದಲ್ಲಿ ಆಗು ಹೋಗುಗಳು ಬಾಳವೆ ತಾಯಿ. ನಿನ್ನನ್ನು ದಾನದ ದಾನಿಯಾಗಿ ಕಲಿಯುಗದಲ್ಲಿ ಕಾಳಿಕಾದೇವಿಯಾಗು. ಈಗ ನೀನು ಇದೇ ಕಾಡಿನಲ್ಲಿ, ಮುಂದೆ ಶಿವ ಎಂಬುದನ್ನು ಈ ಕಾಡಿನಲ್ಲಿ ಒಡೆಯನಿದ್ದಾನೆ. ಅವನ ಗುಹೆಯಲ್ಲಿ ಸಾವಿರಾರು ಬಡ ಜನರ ಅವನ ಆಶ್ರಯದಲ್ಲಿದ್ದಾರೆ. ನೀನು ಅಲ್ಲಿಗೆ ಹೋಗಿ ಅವನ ಆಶ್ರಯ ಪಡಿ ತಾಯಿ, ಅವನ ಆಶ್ರಯ ಪಡಿ. ನಾನು ಸಾಯಬಾರ್ದು. ಹುಟ್ಟಿಸಿದ ದೇವರು ಇಂದು ಒಂದು ಮೀಸಲು. ನಾನು ಬದುಕಬೇಕು. ಬದುಕಿ ನನ್ನ ಜೀವನ ನಾನು ಸಾರ್ಥಕ ಮಾಡಿಕೊಳ್ಳಲೇಬೇಕು. ಹೋಗಮ್ಮ, ನೀ ಹೋಗುವ ದಾರಿ ದೀಪವಾಗುತ್ತ. ನೀನೇನೋ ಚಿಂತಿಸಬೇಡ, ಧಾರಾವಾಹಿ ಬಾ. ಆಯ್ತು ದೇವ, ನಾನೀಗ ಹೋಗುತ್ತೇನೆ. ನಿನ್ನ ಕರುಣೆ ಹೊಂದಿದ್ರೆ ನಾನು ಎಲ್ಲಾದ್ರೂ ಬದುಕಿ ಬಾಳುತ್ತೇನೆ. ನನಗೆ